ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ರಾಧಾ ಜೈ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಾಟಿ ಸ್ಟೈಲಲ್ಲಿ ಮಟನ್ ಸಾರು ಮಾಡೋದು ಹೇಗೆ, ಈ ವಿಲೇಜ್ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು: ಮಟನ್ 3/4 kg, ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಒಂದು 4-5 ಮೆಣಸಿನ್ಕಾಯಿ ತೊಗೊಳ್ಳಿ, ಖಾರ ನೋಡಿಕೊಂಡು, ಶುಂಠಿ 2 ಇಂಚು, ಬೆಳ್ಳುಳ್ಳಿ ಒಂದು ದೊಡ್ಡ ಗಡ್ಡೆ, ಈರುಳ್ಳಿ 2 ಹಸಿ ಮೆಣಸಿನ್ಕಾಯಿ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು, ಚಕ್ಕೆ ಲವಂಗ, 2 ಯಾಲಕ್ಕಿ, ಸ್ವಲ್ಪ ಅರಿಶಿನ, ಗಸಗಸೆ 1 ಸ್ಪೂನು. ಇದಕ್ಕೆ ಉಪ್ಪು, ಧನಿಯಾ ಪುಡಿ, ಸ್ವಲ್ಪ ಎಣ್ಣೆ, ಇಷ್ಟು ಬೇಕು ಮಾಡೋದಕ್ಕೆ. ಈಗ ನಾವು ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ, ಯಾಕೆಂದರೆ ಮಟನ್ ಬೇಯಬೇಕು, ಹಂಗೆ ಬೇಯಕ್ಕೆ ಲೇಟ್ ಆಗುತ್ತೆ. ನಾವು ಒಂದು 4 ವಿಷಲ್ಲು ಬೇಯಿಸ್ಕೊಬಿಡೋಣ ಚೆನ್ನಾಗಿ, ಆವಾಗ ಈಸಿ ಆಗುತ್ತೆ ನಮಗೆ ಸಾರು ಮಾಡೋದಕ್ಕೆ. ನೋಡಿ, ಈಗ ನಾನು ತೊಳೆದಿಟ್ಕೊಂಡಿರೋಂಥ ಮಟನ್ನ ತಂದಿದ್ದೀನಿ, ಇದಕ್ಕೆ ನಾನು ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಹಸಿ ವಾಸನೆಯೂ ಇರಲ್ಲ. ಮಟನ್ನು ಸ್ವಲ್ಪ ಹಾರ್ಡ್ ಥರ ಆಗುತ್ತೆ, ಸಾಫ್ಟ್ ಇರೋದು ಹೋಗಿ ಹಾರ್ಡ್ ಆಗುತ್ತೆ, ಮತ್ತು ಕೌಚು ಸ್ಮೆಲ್ಲು ಇರೋದಿಲ್ಲ. ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದು ರೆಡ್ ಇರೋದೆಲ್ಲ ವೈಟ್ ಆಗಬೇಕು, ಆವಾಗ ಅದು ಹೋಗಿದೆ ಸ್ಮೆಲ್ಲು ಅಂತ ಅರ್ಥ. ನೋಡಿ, ಈಗ ವೈಟ್ ಆಗಿದೆ. ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ನೀವು ಕಲ್ಲುಪ್ಪೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಈ ಟೈಮಲ್ಲೇ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ಲು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. 4 ವಿಷಲ್ ಬರಲಿ. ತುಂಬ ಅದ್ಭುತವಾದಂಥ ರೆಸಿಪಿ, ಎಲ್ಲರೂ ಒಂದು ಸಲ ಟ್ರೈ ಮಾಡಿದರೆ ನಿಮಗೂ ಇಷ್ಟ ಆಗುತ್ತೆ. ಕುಕ್ಕರ್ ವಿಷಲ್ ಬರೋಷ್ಟರಲ್ಲಿ ನಾವು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿರೋದು 1.5 ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ನಲ್ಲ ಬೆಳ್ಳುಳ್ಳಿ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಹಾಕಿದ್ನಲ್ಲ ಅದು, ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ನಾವು ಸ್ವಲ್ಪ ಖಾರ ತಿಂತೀವಿ, ಶುಂಠಿ, ಆಮೇಲೆ ಇದಕ್ಕೇ ನಾವು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ವಿ ಅದು ಹಾಕ್ಕೊಳ್ಳೋಣ. ಈಗ ಚಕ್ಕೆ ಲವಂಗ ಮೆಣಸು ಯಾಲಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಲಾಸ್ಟಲ್ಲಿ ಗಸಗಸೆನೂ ಅರಿಶಿನ ಆ್ಯಡ್ ಮಾಡೋಣ. ಈಗ ಆ್ಯಡ್ ಮಾಡೋದು ಬೇಡ, ಈಗ ಸೀದೋಗುತ್ತೆ ಅದು ಹಾಕಿದ್ರೆ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರಬೇಕಿದು, ಆಗಲೇ ಚೆನ್ನಾಗಿರೋದು ಸಾರು ಟೇಸ್ಟು. ಸುಮ್ಮನೆ ಹಂಗಂಗೆ ಫ್ರೈ ಮಾಡಿಬಿಟ್ಟು ಹಸಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಸಾರು, ತಿನ್ನೋಕ್ಕೂ ಆಗೋಲ್ಲ. ಈ ಥರ ಫ್ರೈ ಮಾಡಿಬಿಟ್ಟು ನೀವು ಮಾಡಿದ್ರೆ ಒಂದು 2 ಡೇಸ್ ಆದರೂ ಸ್ವಲ್ಪ ಕಾಯಿಸ್ಕೊಂಡು ತಿನ್ಬೋದು. ನೋಡಿ, ಈಗ ನಾನು ಅರಿಶಿನ ಗಸಗಸೆ ಹಾಕಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಆಮೇಲೆ ಧನಿಯಾ ಪುಡಿ, ಆಮೇಲೆ ನಾವು ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿನ ಈಗ ಹಾಕ್ಕೊಳ್ಳೋಣ. ಸ್ಟವ್ ಆಫ್ ಆಗಿದೆ. ಆ ಬಿಸಿ ಇರುತ್ತಲ್ಲ, ಆ ಬಿಸಿಯಲ್ಲೇ ಇದನ್ನೆಲ್ಲನೂ ಒಂದು ಮಿಕ್ಸ್ ಮಾಡೋಣ. ಚೆನ್ನಾಗಿ ಒಂದು ಕಲಸಿದ್ರೆ ಅದು ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಈಗ ನಾವು ಕುಕ್ಕರು ನಮ್ಮದು 4 ವಿಷಲ್ ಬಂದಿದೆ, ಅದು ತಣ್ಣಗಾಗಿದೆ. ಈಗ ಓಪನ್ ಮಾಡೋಣ. ಓಪನ್ ಮಾಡಿ ನೋಡಿ, ಈಗ ಚೆನ್ನಾಗಿ ಮಟನ್ ಬೆಂದಿದೆ. ಹಿಂಗೆ ಬೆಂದಿದ್ದಾಗ ಮಸಾಲೆನೂ ರುಬ್ಕೊಂಡಿದ್ದೀನಿ, ಸಾಫ್ಟಾಗಿ ರುಬ್ಕೊಂಡು ಬನ್ನಿ, ಆಗಲೇ ಚೆನ್ನಾಗಿರೋದು ಸಾರು. ಈಗ ನಾವು ಮಟನ್ನ ಬೇಯಕ್ಕಿಟ್ಬಿಟ್ಟು ಈ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ನೀವು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು, ಈಗಲೇ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕುದ್ಮೇಲೆ ಉಪ್ಪನ್ನು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಖಾರ ಉಪ್ಪು ಈ ಟೈಮಲ್ಲೇ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಕುದೀತಿದೆ. ಕುದಿಬೇಕಾದ್ರೆ ನಾನು ನಮ್ಮ ಮನೆಗೆ ಎಷ್ಟು ಸಾರು ಬೇಕೋ, ಎಷ್ಟು ನೀರು ಬೇಕೋ ಅದನ್ನು ಹಾಕ್ಕೋತೀನಿ. ನಾನು ಕುಕ್ಕರಲ್ಲಿ ಇದ್ದಿದ್ದು ಮಸಾಲೆ ನೀರನ್ನೇ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ, ನಂಗೆ ಇಷ್ಟು ಸಾರು ಬೇಕು. ಈಗ ಚೆನ್ನಾಗಿ ಕುದೀಲಿ, ಇದು ಒಂದು 15 ನಿಮಿಷ ಕುದಿಬೇಕು. ನೋಡಿ, ಈಗ ಚೆನ್ನಾಗಿ ಕುದಿದೆ, ಸೈಡಲ್ಲೆಲ್ಲನೂ ಎಣ್ಣೆ ಬಿಟ್ಟಿದೆ, ಈಗ ಕುದಿದೆ. ಬನ್ನಿ ಟೇಸ್ಟ್ ಮಾಡೋಣ, ಎಂಜಾಯ್ ಮಾಡೋಣ.